ಆದ್ರೆ ಇನ್ನೊಂದು ಅವ್ರದ್ದು ಬೌಲಿಂಗ್ ಕೂಡ ನೋಡಿ, ಮುಂಬೈ ಅವ್ರದ್ದು ಪವರ್ ಪ್ಲೇ ಅಲ್ಲಿ ಎಂತ ಸ್ಟ್ರಾಂಗ್ ಬೌಲರ್ಸ್ ಇದಾರೆ ಅಂದ್ರೆ, ದೀಪಕ್ ಚಾರ್ ಇದಾರೆ, ಟ್ರೆಂಟ್ ಬೋಲ್ಟ್, ಆಮೇಲೆ ಬೂಮ್ರಾ ಸ್ಟಾರ್ ಬೌಲರು. ಅವರು ಅದೊಂದು ಅಡ್ವಾಂಟೇಜ್ ಇರುತ್ತೆ ಅವರಿಗೆ ಪವರ್ ಪ್ಲೇ ಅಲ್ಲಿ. ಆ 3 ಬೌಲರ್ ಅಲ್ಲಿ ಯಾರು ಒಬ್ರು ಸ್ವಲ್ಪ aggressive 100% ಅವ್ರ 3 ಜನ ಯಾರು ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. 3 ಜನನು ಇದ್ ಮಾಡಕ್ ಆಗಲ್ಲ. ಸೊ ಅದೊಂದು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು. ಅಂದ್ರೆ ಬೇರೆ ಟೀಮ್ ಮೇಲೆ ಹೊಡೆದಂಗೆ ಅಷ್ಟು ಡಾಮಿನೆಂಟ್ ಆಗಿ ಹೊಡೆಯೋದು ಕಷ್ಟ ಇರುತ್ತೆ ಅವ್ರ ಮೇಲೆ. ಸೊ ಅದು ಒಂದು ಮ್ಯಾಟರ್ ಆಗುತ್ತೆ. ಓಕೆ, ಅಲ್ಲ ಮಧ್ಯೆ ಬ್ಯಾಟ್ಸ್ಮನ್ಗಳು ಯಾರ ಹತ್ರ ಸ್ಪಿನ್ನಿಂಗ್ ಹಾಕ್ಸಿ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ ಅಂತ ಆರ್ ಸಿ ಬಿ ಅವರು. ಅದೇ ಈಗ ಅಂತ ಟೈಮ್ ಬಂದ್ರೆ, ಯಾಕೆಂದ್ರೆ ನಾವು ನೋಡಿ ಬ್ಯಾಟಿಂಗ್, ನೀವು ಹೇಳ್ದಂಗೆ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದೆ. ಓಪನಿಂಗ್ ಬಂದ್ರು ಕೂಡ 200+ ಕೊಡ್ತಾರೆ, ಚೇಸಿಂಗ್ ಹೋದ್ರೆ ಮುಗಿತು, ವಿನ್ ನಮ್ದೆ. ಬಟ್ ಬೌಲಿಂಗ್ ಅನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಚೇಸಿಂಗ್ ನಮ್ದೇ ಬಿತ್ತು. ಅಲ್ಲ, ಏನಂದ್ರೆ ಡಿಫೆಂಡ್ ಮಾಡೋದು ನಮ್ ಬಿತ್ತು. ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ, 200+ ಕೊಟ್ವಿ. ಈ ಕಡೆ ಅವ್ರು ಚೆನ್ನಾಗಿ ಯಾರಾದ್ರೂ ಕ್ರೀಸಿಗೆ ಇದಾಗಿದ್ರು ಅಂದ್ರೆ ನಾವು ಅವ್ರನ್ನ ಬೀಳಿಸ್ಬೇಕು ಅಂದ್ರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು. ಅದೇ ಈಗ ಆಪ್ಷನ್ಸ್ ಇರೋದು ಟಿಮ್ ಡೇವಿಡ್, ಅಯ್ಯರ್, ಇಂಥ ಬೌಲರ್ಸ್ ಗಳನ್ನ ಸ್ವಲ್ಪ ಬ್ಯಾಕ್ ಮಾಡ್ಬೇಕಷ್ಟೇ. ಅವರಿಗೆ ಒಂದ್ ಸ್ವಲ್ಪ ಇನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿಸಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅವರು.